ಈ ಪೀಠಕ್ಕೆ ಗೌರವ ಕೊಡ್ತಾ ನೀವು ರೆಕಾರ್ಡಿಗೆ ಹೋಗಬಾರ್ದು ಅಂತ ಹೇಳಿದ್ರಿ. ಈಗ ನೀವೀಗ ಪೀಠಕ್ಕೆ ಗೌರವ ಕೊಡ್ತಾ ತಮ್ಮ ಮಾತನ್ನು ಕೇಳ್ತಾನೆ ನೋಡಿ. ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನೀವು ಹೇಳಿ ಅಂತ ಹೇಳಿದ್ರಿ, ಭಾಷಣ ಮಾಡಬೇಡಿ ಓದಿ ಅಂತ ಹೇಳಿದ್ರಿ. ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ನೋಡಿ ನಾ ಏನು ಹೇಳಿ ಕೇಳಿ, ನಾ ಏನು ತೆಗಿಸಿ ರೆಕಾರ್ಡಲ್ಲಿ ರೆಡ್ ಅಂಡ್ ರೆಕಾರ್ಡ್ ಆಗಿದೆ ಸಾಕಂತ ಹೇಳಿ ನಿಮ್ಗೆ ಓದಾಗಿದ್ರು ಅದು ರೆಕಾರ್ಡ್ ಹೋಗ್ಬಾರ ಅಂತ ಹೇಳಿ ನಾ ಏನಂದ್ರೆ ಈಗ ಆಯ್ತಲ್ಲ. ನಾನು ಒಂದ್ ನಿಮಿಷ ಅದನ್ನ ಒಪ್ಪಿ ನಾನು ಕೊಟ್ಬಿಟ್ಟಿನಿ, ಎಲ್ಲರಿಗೂ ಐತಿ ಕೊಟ್ಟಿನಿ. ಈಗ ಅದನ್ನ ಡಿಸಿಷನ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ಯಾವ್ದಕ್ಕೂ ಅಲ್ಲ. ಏನಂದ್ರೆ ನೋಡಿ ಈಗ ನೀವು ಬೇಡ ಈಗ ನೋಡಿ ಒಂದ್ ನಿಮಿಷ ಕೇಳಿ ರವಿ, ಒಂದ್ ನಿಮಿಷ ನಾ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮುಂದೆ ನೀವೇನಾದ್ರು ಬೇರೆ ವಿಚಾರ ಇದ್ರೆ ಕೊಡಿ, ನಾನು ನೋಡ್ತೀನಿ. ಪೀಠಕ್ಕೆ ನಾವು ವಿನಂತಿ ಮಾಡೋದೇನು ಅಂದ್ರೆ ಈಗ ತೀರ್ಪನ್ನ ಇದರ ಬಗ್ಗೆ ಮಾನ್ಯ ಸಭಾಪತಿಗಳು ಈ ಸದನದ ಇತಿಹಾಸದಲ್ಲಿ ಒಮ್ಮೆ ಈ ತರ ತೀರ್ಪು ಕೊಟ್ಟಿದ್ದನ್ನ ಪುನರ್ ಪರಿಶೀಲಿಸಿರ್ತಕ್ಕಂಥ ಉದಾಹರಣೆಗಳು ಮತ್ತು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ನಾವು ಈ ಪೀಠಕ್ಕೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ಅಕ್ರಮದ ಸೂತ್ರಧಾರ ಮುಖ್ಯಮಂತ್ರಿಗಳೇ ಇರೋ ಕಾರಣಕ್ಕೋಸ್ಕರ ನಾವಿದನ್ನ ಪುನಃ ಪರಿಶೀಲನೆ ಮಾಡಿ ಸಾರ್ವಜನಿಕ ಮಹತ್ವ ಮತ್ತು ನಮ್ಮ ಈ ಸದನದ ಜನತೆ ಉಳಿಬೇಕು, ಸದನದ ಜನತೆ ಜನ ಇಟ್ಟಿರುವಂತ ಭರವಸೆ ಉಳಿಸಬೇಕು, ಮುಖ್ಯಮಂತ್ರಿಗಳು ನಿರ್ದೋಷಿ ಅಂತ ಸಾಬೀತಾಗಬೇಕು, ಇರುವಂತ ಒಂದು ಅವಕಾಶ. ಅದನ್ನೇ ಮಾತಾಡ್ತಾರಲ್ಲ, ಇದೇ ಕೆಲಸ ಎಲ್ಲಿ ತಂದು ಅದಕ್ಕೆ ಹೇಳೋದು ದಾರಿ ತಪ್ಪಿಸಬೇಕು, ಸದನಕ್ಕೆ ದಾರಿ ತಪ್ಪಿಸಬೇಕು, ಜನರಿಗೆ ದಾರಿ ತಪ್ಪಿಸಬೇಕು, ಮಾಡೋ ಕೆಲಸ ಲೂಟಿ ಮಾಡೋ ಕೆಲಸ ಅದನ್ನ ಅವ್ರು ಮಾತ್ರ ಇವ್ರಿಗೆ ಹೇಳಿದ್ರೆ ಮತ್ತೆ ಅವ್ರು ಮಾತಾಡ್ತಾರೆ. ಸಭಾಪತಿಗಳೇ ನಮ್ಮ ವಿನಂತಿ ದಾಖಲೆ ಮೂಲಕ ನಾವು ನಿರ್ದೋಷಿಗಳು ಅಂತ ಸಾಬೀತುಪಡಿಸ್ಕೊಳ್ಳಕ್ಕೆ ಈ ಸದನಕ್ಕಿಂತ ದೊಡ್ಡ ವೇದಿಕೆ ಇಲ್ಲ. ಈ ಸದನವೇ ದೊಡ್ಡ ವೇದಿಕೆ. ಈ ಸದನದ ಮೂಲಕ ಈ ಸದನದ ಮೂಲಕ ನಿರಪರಾಧಿಗಳನ್ನು ಹೊರಗೆ ಬರಬೇಕು. ನಮ್ದು ಆಪಾದನೆ ಮಾತ್ರ ನೋಡಿ. ಸಭಾಧ್ಯಕ್ಷರ ಒಂದೇ ನಿಮಿಷ, ಸಭಾಧ್ಯಕ್ಷರ ಒಂದು ಪಾಯಿಂಟ್ ಆಫ್ ಆರ್ಡರ್, ಒಂದೇ ಒಂದು ನಿಮಿಷ. ನಾನು ಆದ್ಮೇಲೆ ಹೇಳಿ ನವೀನ್ ಅವರೇ, ನವೀನ್ ಅವರೇ, ನಾನು ಆದ್ಮೇಲೆ ಹೇಳಿ ಒಂದ್ ನಿಮಿಷ ರೀ ಹೇಳಿ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ನೋಡಿ. ಹೇಳಿ ಪಾಯಿಂಟ್ ಆಫ್ ಆರ್ಡರ್ ಹೇಳಿ. ಒಂದ್ ನಿಮಿಷ ಈ ವಿಷಯ ಒಂದ್ ನಿಮಿಷ ಆಯ್ತು ರೀ. ಕೂಡ್ರಿ ಹೇಳ ಗೊತ್ತಾಗುದಿಲ್ಲ ನನಗೆ. ಒಂದ್ ನಿಮಿಷ ರವೀನ, ಒಂದ್ ನಿಮಿಷ. ನಾನು ಈ ವಿಷಯ ಬಗ್ಗೆ ಯಾವುದೇ ಪಾಯಿಂಟ್ ಆಫ್ ಆರ್ಡರ್ ಕನ್ಸಿಡರ್ ಮಾಡಂಗಿಲ್ಲ ಎರಡು ಕಡೆ. ಈ ವಿಷಯ ಬಿಟ್ಟು ಬೇರೆ ಯಾವ್ದಿದ್ರೆ ಹೇಳಿ, ಈ ವಿಷಯದಲ್ಲಿ ಮಾಡಂಗಿಲ್ಲ, ಮುಗಿದಿದೆ. ರೂಲ್ ಬಗ್ಗೆ ನನಗೇನು ಕಲಿಸ್ತೀರಿ? ರೂಲ್ ಎಲ್ಲ ಇದೆ. ರೂಲ್ ಬಗ್ಗೆ ಆ ವಿಷಯ ಅಲ್ಲ ಮಾನ್ಯ ಸಭಾಪತಿಯರ ವಿಷಯ ಅಲ್ಲ, ಆ ವಿಷಯ ಅಲ್ಲ, ರೂಲ್ ಬಗ್ಗೆ ಮಾತ್ರ ನಾವು ಕೇಳಿದ್ದು ಪಾಯಿಂಟ್. ಮಾನ್ಯ ಸಭಾಪತಿಗಳೇ, ನಿಲುವಳಿ ಸೂಚನೆಯನ್ನು ತರಲು ನೀಡದ ಅನುಮತಿಗಳ ಆಕ್ಷೇಪಗಳು ಬಂದಲ್ಲಿ ಸಭಾಪತಿ ಅವರು ಆ ನಿಲುವಳಿ ಸೂಚನೆಯ ಸಭೆಯಲ್ಲಿ ಬರಬೇಕೆಂದು ಬಯಸುವ ಸದಸ್ಯರುಗಳು ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಲ್ಲುವಂತೆ ವಿನಂತಿಸಿಕೊಳ್ಳಬೇಕು. 10 ಸದಸ್ಯರುಗಳಿಗೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆಗೆ ಅನುಮತಿ ಸಿಕ್ಕಿದೆ ಎಂದು ಸದನಕ್ಕೆ ತಿಳಿಸಬೇಕು. 10 ಸದಸ್ಯರುಗಳಿಗಿಂತ ಕಡಿಮೆ ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆ ತರಲು ಆ ಸದಸ್ಯನಿಗೆ ಸದನವು ಅನುಮತಿ ನೀಡುವುದಿಲ್ಲ ಎಂದು ಸಭಾಪತಿ ತಿಳಿಸತಕ್ಕದ್ದು ಅಂತೇಳಿ ರೂಲ್ ಬುಕ್ ಅಲ್ಲಿರೋ ಅಂತದನ್ನು ತಾನು ಗಮನಕ್ಕೆ ತರ್ತೇನೆ. 63 ಇದೆ ಸಭಾಪತಿಗಳೇ. ಅಲ್ಲ ಸಭಾಪತಿಗಳೇ, ಅಲ್ಲ ನಿಲುವಳಿ ಮಂಡಿಸ್ತಾರೆ ರಿಜೆಕ್ಟೆಡ್ ಸರ್. ಈಗಾಗಲೇ ನಿಲುವಳಿ ಸರಿ ಒಂದ್ ನಿಮಿಷ ಸರ್, ನೀವು ಸಭಾಪತಿಗಳು ಒಂದೇ ಒಂದು ನಿಮಿಷ. 63 ನಿಲುವಳಿ ಸೂಚನೆ ತರಲು ಅನುಮತಿ ಕೇಳುವುದು
ಎರಡನೇ ಭಾಗ ಓದಿ. ಪರಂತು ಸಭಾಪತಿಯವರು 59ನೇ ನಿಯಮದ ಮೇರೆಗೆ ತನ್ನ ಒಪ್ಪಿಗೆ ನೀಡಲು ನಿರಾಕರಿಸಿದ್ದರೆ ಅಥವಾ ಚರ್ಚಿಸಲು ಉದ್ದೇಶಿಸಿರುವ ವಿಷಯವು ಕ್ರಮಬದ್ಧವಾಗಿಲ್ಲವೆಂದು ಅಭಿಪ್ರಾಯಪಟ್ಟರೆ ತಾನು ಅವಶ್ಯವೆಂದು ಭಾವಿಸಿದರೆ ನಿಲುವಳಿ ಸೂಚನೆಯನ್ನು ಓದಿ ಹೇಳಬಹುದು ಮತ್ತು ತಾನು ನಿಲುವಳಿ ಸೂಚನೆ ತರಲು ಒಪ್ಪಿಗೆಯನ್ನು ನಿರಾಕರಿಸುವುದರ ಹಾಗೂ ನಿಲುವಳಿ ಸೂಚನೆ ಕ್ರಮಬದ್ಧವಾಗಿಲ್ಲವೆಂದು ಅಭಿಪ್ರಾಯ ಕಾರಣಗಳನ್ನು ತಿಳಿಸಬಹುದು. ಅದನ್ನು ಈಗಾಗಲೇ ಅವರು ಓದಿದ್ದಾರೆ, ಟೇಬಲ್ ಮೇಲೆ ಇಟ್ಟಿದ್ದಾರೆ. ಅಲ್ಲಿಗೆ ಮುಗೀತು. ಅಲ್ಲ ಸಭಾಪತಿಗಳೇ, ಈಗಾಗಲೇ ತೀರ್ಮಾನ ತಪ್ಪಾಗಿದೆ. ಅವರು ಸಭಾಪತಿ ಮಾಡಿದ್ದು ಅದು ಅವ್ರು ನಿಮ್ಗೆ ಅವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡಿ ನೀವು. ಈಗ ಮಾನ್ಯ ಸಭಾಪತಿಗಳ ಕುತಂತ್ರ ಮಾನ್ಯ ಸಭಾಪತಿಗಳ ಇಲ್ಲಿ ಯಾರು ಹೇಳ್ತಾ ಇಲ್ಲ. ನಾವಂತ ಬಿಡೋ ಮಾರೇ, ಏನ್ರಿ ಏನು ಏನಿವ್ರಿ ಏನು ಒಂದ್ ನಿಮಿಷ ನನ್ನ ಮಾತು ಕೇಳಿ. ಈ ವಿಷಯದ ಬಗ್ಗೆ ಹೇಳುದಿಲ್ಲ ಯಾರು ಅಧ್ಯಕ್ಷರೇ ಒಂದು ನಿಮಿಷ ಕೇಳಿ. ನಾವು ತಮ್ಮ ಸಹಾಯ ಕೇಳ್ತಾ ಇದ್ದೀನಿ. ನಾನು 62ರಲ್ಲಿ ಯಾವುದೇ ರಚನೆ ಮಾಡಿದ್ರೆ ಅವಕಾಶವನ್ನ ನಿರಾಕರಿಸತಕ್ಕದ್ದು ನಿರಾಕರಿಸತಕ್ಕದ್ದು ಹೇಳಿದೀನಿ. ಈಗ ದಲಿತರ ಜಮೀನನ್ನ ಅಪರಾಧ, ನೋಟಿಫಿಕೇಶನ್ ಆಗಿದ್ದನ್ನ ಡಿನೋಟಿಫಿಕೇಶನ್ ಮಾಡಿದ್ದೆ ಅಪರಾಧ. ಯಾರು ನಾ ಹೇಳಿದ ಅಕ್ರಮ ನಡೆದಿರೋದನ್ನ ಕೆಂಪಣ್ಣ ಆಯೋಗ ಕಮಿಷನ್ ಆಗಿತ್ತಲ್ಲ, ಏನ್ ಮಾಡಿದ್ರಿ ಜಾರ್ಜ್ ಸಾಹೇಬ್ರೆ? ಕೆಂಪಣ್ಣ ಕೇಸಿನಲ್ಲಿ ಯಡಿಯೂರಪ್ಪ ಈಶ್ವರಪ್ಪನವರು ಆಗಿದ್ರು. ಈಗ ಅವರ ಸಾವಿಗೆ ಕಾರಣ ಅಂತ ಬಂದಿದ್ರು. ಸಸ್ಪೆಂಡ್ ಆದ ಅಧಿಕಾರಿ ಕೈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಭೆ ಚರ್ಚೆ ತಗೊಳ್ಳಕ್ಕೆ ಅನುಮತಿ ಕೊಡುತ್ತೆ. ಇಂಥ ಗಂಭೀರವಾದ ವಿಷಯವನ್ನ ದಲಿತರ ಜಮೀನನ್ನ ಮುಖ್ಯಮಂತ್ರಿಯಲ್ಲಿ ಹುಟ್ಟಿ ಹೊಡೆದಾಗ ದಲಿತರ ಜಮೀನು ಸುಮ್ಮನಿರಕ್ಕಾಗತ್ತಾ? ಯಾವ ಕಡ್ತಗೋದು ನೀವು ಎಲ್ಲರ ಮಾತ್ರ ಯಾವ ಕಡ್ತಗೋಗಿ ನಾ ಇದೇ ಅದನ್ನ ಹೇಳಿದ್ದೆ. ಈಗ ನಾ ಏನು ಹೇಳಿದ್ದೀನಿ ನೋಡಿ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ನನ್ಗೆ ಗೊತ್ತಿಲ್ಲ. ಒಟ್ಟು ಒಂದ್ಸರಿ ಡಿಸಿಷನ್ ಹೇಳಿದೆವು. ಒಂದ್ ನಿಮಿಷ ಕೇಳಿ. ಈಗ ನೀವು ಹೇಳಕತ್ತಿರಲ್ಲ, ನೀವು ಬರೆದು ಕೊಡಿ, ನನಗೆ ವಿಚಾರ ಮಾಡ್ತೀನಿ. ಈಗ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ನಿವೇದನೆ ಮಾಡ್ಕೊಳ್ತಾ ಇದೀವಲ್ಲ, ಪೀಠ ಪರಿಶೀಲನೆ ಮಾಡಬೇಕು. ಈ ಗಂಭೀರವಾದ ವಿಷಯವನ್ನ ಅವಕಾಶ ಕೊಡದೇ ಇದ್ರೆ ನಮ್ಮೆಲ್ಲರೂ ಜನ ಅನುಮಾನದಲ್ಲಿ ಮಾತಾಡ್ತಾರೆ. ನಮ್ಮ ಹರಿಪ್ರಸಾದ್ ಸಾಹೇಬ್ರೆ ಅನುಮಾನದಲ್ಲಿ ಮಾತಾಡ್ತಾರೆ. ಈ ಬಿಜೆಪಿ ಅವರು ಅಕ್ರಮ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಆಯೋಗ ರಚನೆ ಆಗಿದೆ. ಇವರಿಗೂ ಒಂದೊಂದೇನೋ ಹಿಂಗ ಅಕ್ರಮದ ಪಾಲ್ದಾರರಾಗಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ನಾವು ಯಾರು ಪಾಲ್ದಾರರಲ್ಲ. ಪಾಲ್ದಾರರು ಕೇವಲ ಮುಖ್ಯಮಂತ್ರಿ ಅವ್ರ ಕುಟುಂಬದವರು. ನೀವು ಮಾಡಿದಲ್ಲ, ನಿಮ್ಮ ಚೇರ್ಮನ್ ನಿಮ್ಮ ಗವರ್ಮೆಂಟ್ ಇದ್ದ ನೀವು ಲೂಟಿದಾರರು, ನೀವು ಮಾಡಿದ್ದು ಮುಖ್ಯಮಂತ್ರಿಗಳಲ್ಲ. ನಿಮ್ಮವ್ರು ಮಾಡಿದಲ್ಲ, ಲೂಟಿ ಮಾಡಿದವರು ನಿಮ್ಮವರು, ನೀವು ಮಾಡಿರ್ತಕ್ಕಂಥದ್ದು. ಹಾಲಿಂದ ಹಾಲಿ ಬರಲಿ, ಹಾಲಿಂದ
ಮಾತಾಡಿ ಎಷ್ಟು ಮಾತಾಡಿ ಸೈಟ್ ಹಂಚಿದ್ದಾರೆ. ಕನ್ನಾಕು ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ ರಕ್ಷಣೆ ನಿಂತಿದ್ದಾರೆ ಅವರೆಲ್ಲರೂ. ಭ್ರಷ್ಟ ಮುಖ್ಯಮಂತ್ರಿ ರಕ್ಷಣೆಗೆ ಯಾವ ನೋಡಿ ನಿಮ್ಮ ಯಾವ ಕರ್ತಕ್ಕೆ ಹೋಗುದಿಲ್ಲ, ಯಾರ್ದು ಕರ್ತಕ್ಕೆ ಹೋಗುದಿಲ್ಲ. ನಾ ಹೇಳ್ಬಿಡ್ತೀನಿ, ಯಾರ್ದು ಕರ್ತಕ್ಕೆ ಹೋಗುದಿಲ್ಲ. ರೂಲಿಂಗ್ ಪಾರ್ಟಿ ಅವ್ರು ಹೇಳಿ, ರೂಲಿಂಗ್ ಪಾರ್ಟಿ ಏನಿದೆ ಕೇಳಪ್ಪ. ನೋಡಿ ಯಾಕಲ್ಲ ನೀವು ನೋಡಿ ಒಂದು ನಿಮಿಷ. ನೋಡಿ ಒಂದ್ ನಿಮಿಷ ನೋಡಿ, ಇದು ಮೇಲ್ಮಡೆ ಹೊರಗೆ ಜನ ಏನ್ ಮಾಡ್ತಾರೆ ನೋಡ್ಲತ್ತ ಸುಮ್ ಕುಂತೀನಿ ನಾನು. ಈ ರೀತಿ ಮಾಡಿದ್ರೆ ಕೊಡ್ರಿ, ಹುಡುಗಾಡಿಕೆ ಮಾಡ್ತೀನ ಏನದ, ಏನ್ ದೊಡ್ಡ ದಿಮಾಕ್ ಮಾಡ್ತೀನಿ ಕೂಡಿ. ನೋಡಿ ರವಿ ನಾ ಹೇಳ್ತೀನಿ ಇದು ಸರಿಯಲ್ಲ, ಇದು ನಾ ಹೇಳ್ತೀನಿ. ಅತ್ಯಾರ ಬೇರೆ ಹೇಳ್ತಾರೆ, ನೀವು ಮಾತಾಡಿದ್ರೆ ನಾನು ಸರಿ ಬರ್ಬೋದು. ಒಂದ್ಸರಿ ರಿಜೆಕ್ಟ್ ಮಾಡಿ ಮಾತಾಡ್ತಕ್ಕದಲ್ಲ. ನಾನು ನೋಡಿ ನಿಮಗೆ ಬೇಡ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸ್ರಿ, ನಾವು ಹೋಗ್ತೀನಿ ಬಿಟ್ಟು. ಸಭಾಪತಿಗಳೇ, ನಿಮ್ಗೂ ಇಂಥ ಮಾಡೋಕ್ಕಾಗಲ್ಲ. ನಮ್ಮಿಂದ ನಾವೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ. ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು, ನಿಂತಿದ್ದಾರೆ ಸಂದೇಶ ಹೋಗಬಾರ್ದು. ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ ಸಂದೇಶ ಹೋಗಬೇಡ. ಮುಂದೆ ನಾವು ಹೋಗ್ಬೇಕು ಇಲ್ಲ ಇಷ್ಟ ಹೇಳಿ ನನಗೆ. ಈ ಸದನ ನಡೆಸಬೇಕು, ನಡೆಸಬಾರ್ದು. ನೀವು ಈಗ ಅದರ ಬಗ್ಗೆ ಮಾತಾಡಿ. ನೋಡ ರವಿ ಬಹಳ ನಿಮ್ದು ಅತಿ ಆಯ್ತು ನಿಮ್ದು. ಅತಿ ಆಯ್ತು ಅಂದೆ, ಅತಿ ಆಯ್ತು ನಿಮ್ದು. ಏನ್ ಹುಡುಗಾಟ ಮಾಡ್ತೀರಿ ನೀವು? ಏನ್ ನಿಮ್ಮ ಪದ್ಧತಿ ಏನ್ ಕೊಡ್ತೀವಿ ಅವಕಾಶ ಇಲ್ಲ ಚಳಿ ನಿಮ್ಗೆ ಮಾಡ್ತೀನಿ ನೀನು ಕುತ್ಕೋ ಸುಮ್ನೆ. ಈ ಸದನದ ಇತಿಹಾಸದಲ್ಲಿ ಈ ತರದ್ದು ಬಂದಾಗ ಚರ್ಚೆ ನಡೆದಿದೆ. ಚರ್ಚೆ ಮಾಡೋ ಬಿಡುವಲ್ಲ, ಚರ್ಚೆ ಮಾಡೋ ಬಿಡುವಲ್ಲ ನೀವು. ಜನರಿಗೆ ಮುಖ ತೋರಿಸೋದು ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ, ಅವ್ರು ನಿಷ್ಕಳಂಕರಾಗಲಿ ಅಂತ ನಾವು ಹೇಳ್ತಾ ಇದೀವಿ. ಭೋಜೇಗೌಡ್ರೆ, ಒಂದು ನಿಮ್ಗೆ ಕೇಳ್ತೀನಿ, ನೀವು ಹೈಕೋರ್ಟ್ ವಕೀಲರು ಒಂದ್ಸರಿ ಒಂದು ಜಜ್ಮೆಂಟ್ ಕೊಟ್ರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ರೆ, ಆ ಜಜ್ಮೆಂಟ್ ಮುಗೀತಲ್ಲ, ಜಜ್ಮೆಂಟ್ ಮುಗೀತಿಲ್ಲ, ತೀರ್ಮಾನ ಮುಗೀತಿಲ್ಲ. ಹೇಳೋದು ಕೇಳಿ, ನೀವು ಕೊಡಿ ನೋಡೋಣ. ನೀವು ಕೊಡಿ, ಏನ್ ಕೊಡ್ತೀರಿ ಕೊಡಿ ನೋಡ್ತೀನ. ನೀವು ಏನ್ ಕೊಡಿದ್ರಿ ಕೊಡಿ, ನಾನು ನೋಡ್ತೀನಿ. ಈಗ ತಾವು ಕೇಳಿದ್ರಿ ಒಂದು ಸಾರಿ ಜಡ್ಜ್ಮೆಂಟ್ ಒಂದ್ ನಿಮಿಷ. ಈಗ ಮಾನ್ಯ ಸಭಾಪತಿಗಳೇ, ಇದನ್ನೆಲ್ಲ ನಾನು ನೋಡಿ ನಿಮ್ಮ ನಿಲುವಳಿಯನ್ನ ಓದಿನಿ. ನೋಡಿ ನಾ ಹೇಳ್ತೀನಿ, ನಿಲುವಳಿಯನ್ನು ಓದಿನಿ. ಮಾನ್ಯ ಸಭಾಪತಿಗಳೇ, ಜಡ್ಜ್ಮೆಂಟ್ ಕೊಟ್ರೆ ಜಡ್ಜ್ಮೆಂಟ್ ಕೊಟ್ರೆ ಮತ್ತೆ ಆ ಜಡ್ಜ್ಮೆಂಟ್ ಅನ್ನ ತಿರುಗಿಸಲಿಕ್ಕಾಗಲ್ಲ. ಕೊಡಿ ನನಗೆ ಕೊಡಿ, ಬರೋದು ಕೊಡಿ. ನೀವು ನೋಡಿ ಯಾಕಂದ್ರ ನೋಡಿ ಇಲ್ಲಿ ಒಂದ್ ನಿಮಿಷ ಜಡ್ಜ್ಮೆಂಟ್ ಕೊಡೋದು
ಸಂಸ್ಥೆಗೆ ಹೇಳಿ. ದುರುಪಯೋಗ ಪಡಿಸ್ಕೊಂಡ್ರು, ಈ ಚೇರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ಮನೆ ಅಧ್ಯಕ್ಷರೇ, ಒಂದ್ ನಿಮಿಷ ನಿಮ್ಗೆ ಗೌರವ ಆ ಚೇರ್ ಯಾರು ಮಾಡಲೇಬೇಕಾದ ದಬ್ಬಾಳಿಕೆ ಮಾಡೋದಲ್ಲ ಇದು. ನೀವು ಅವ್ರು ಹೇಳಿದ ನಂತರ ದಬ್ಬಾಳಿಕೆ ಮಾಡ್ತಾ ಇದ್ರಿ. ಈಗ ಏನ್ ಬೇರೆ ಇದೆಯಾ? ಸೇವೆ ಮಾಡಿದ್ದೀರಿ, ಈ ದೇಶದ ಸೇವೆ ಮಾಡಿದ್ದೀರಿ, ಈ ಮೋದಿ ದೇಶ ಸೇವೆ ಮಾಡಿಟ್ಟಿದ್ದಲ್ಲ, ಎಲ್ಲರೂ ಮುಗಿಸಿದಾರ. ಎಲ್ಲ ಡಿಕ್ಟೇಟರ್ಶಿಪ್ನಲ್ಲಿ ಸಂವಿಧಾನ ಸಹಿತ ಗೌರವ ಕೊಡೋದು ನೀವು. ಸಂವಿಧಾನ ಬಾಹಿರವಾಗಿ ಮಾತಾಡ್ತಕ್ಕಂಥವ್ರು ನೀವು. ಇದೇ ನಿಮ್ಗೆ ನಾವು ಹೇಳೋದು, ಈ ದೇಶದಲ್ಲಿ ಹೇಳೋದಿದೆ, ಸಂವಿಧಾನ ಬಗ್ಗೆ ಗೌರವ ಇಲ್ಲ, ಸಂವಿಧಾನ ಬಾಹಿರವಾಗಿ ಮಾತಾಡ್ತಾರೆ, ಸಂವಿಧಾನ ವಿರೋಧವಾಗಿ ಮಾತಾಡ್ತೀರಿ. ನಾವು ಚರ್ಚೆ ಮಾಡಿಕೊಡಿ. ರಾಜ್ಯದ ಜನ ನಮಗೆ 68 ಕನ್ವರ್ಟ್ ಮಾಡಿಕೊಡಿ. ನಮಗ್ ಪಾಠ ಹೇಳ್ತೀರಾ? ಅಲ್ಲ, ನೀವು ಮಿಸ್ಟರ್ ಕ್ಲೀನ್ ಜೈಲಿಗೆ ಹೋಗ್ತೀರಿ ಅಂತ ಭಯ ನಿಮ್ಗೆ? ಈ ಜೈಲಿಗೆ ಹೋಗ್ತೀರಿ ಅಂತ ನಿಮ್ಗೆ ಭಯ? ಸಭಾಪತಿಗಳೇ, ನೀವು ಈಗ ನೀವು ಒಂದ್ ನಿಮಿಷ ಸಭಾಪತಿಗಳೇ, ತಾವು ನಮ್ಗೆ ಆದೇಶ ಕೊಟ್ಟರೆ ಯಾರು ನಿಂತ್ಕೋಬಾರಂತ ಎಲ್ಲ ಕೂತಿದ್ದೀವಿ. ನಿಮ್ಮ ಮಾತಿಗೆ ಗೌರವ ಕೊಡ್ತಾ ಇಲ್ಲ. ಹೇಗೆ ಮಾಡಕ್ ಅವಕಾಶ ಇಲ್ಲ? ನೋಡಿ ಫಸ್ಟ್ ಕೂತ್ಕೊಳ್ಳಕ್ ಹೇಳಿ ಸರ್. ಸಭಾಪತಿಗಳೇ, ಮೊದಲು ಕೂತ್ಕೊಳ್ಳಕ್ ಹೇಳಿ ನೀವು ಅವ್ರಿಗೆ. ಅವ್ರು ಕೂತ್ಕೊಳ್ಳಿ ಅಂತ ನಾವೆಲ್ಲ ಮತ್ತೆ ನಿಂತ್ಕೋಬೇಕಾಗತ್ತೆ. ನಾವು ಅವ್ರು ಕೂತ್ಕೊಳ್ಳಿ ನಾವು ನಿಂತ್ಕೊಳ್ತೀವಿ. ಈಗ ನಿಮಗೆ ನೋಡಿ ಎಲ್ಲ ಸಚೇತಕರೇ ಒಂದ್ ನಿಮಿಷ ಹೇಳಿದ್ವಿ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲ ಕೂತಿದ್ದಾರೆ. ಅವ್ರಿಗೆ ಹೇಳಿ ಆಯ್ತು, ನಾವು ಕೂರ್ತೇವೆ. ಈಗ ಚರ್ಚೆನೇ ಆಗ್ಬಾರ್ದು ಅಂದ್ರೆ ಪ್ರಜಾಪ್ರಭುತ್ವದ ಕುಸ್ತಿ ಆಡೋಣ ನಾವು, ಚರ್ಚೆ ಮಾಡುದಲ್ಲೇನೆ. ನಾನು ಕೊಟ್ಟಿದ್ನಲ್ಲ, ಈಗ ನಿಮ್ಮ ಹಗರಣ ಈಗ ವಿರೋಧ ಪಕ್ಷ ನಾಯಕರಾಗಿತ್ತು, ನೀವು ಹಗರಣ ಚರ್ಚೆ ಮಾಡಬಾರ್ದು ಅಂತ ಸುಮ್ಮನೆ ಬಿಡ್ತಿದ್ರಾ? ಚರ್ಚೆನೇ ಮಾಡಬಾರ್ದು ಅಂತ ಹೇಳಿದ್ರೆ ಈಗ ಇವತ್ತು ನೀವು ಆಡಳಿತದಲ್ಲಿದ್ದೀರಿ, ನಾಳೆ ನಾವು ಆಡಳಿತಕ್ಕೆ ಬರ್ಬೋದು, ನೀವು ವಿರೋಧ ಪಕ್ಷಕ್ಕೆ ಬರ್ಬೋದು. ಚರ್ಚೆನೇ ಆಗ್ಬಾರ್ದಾ? ನೀವು ನಿರ್ದೋಷಿಗಳಾಗಿದ್ರೆ, ನೀವು ಅಕ್ರಮ ನಡೆಸ್ತಾ ಇದ್ರೆ ಇದರಲ್ಲಿ ಅಕ್ರಮ ನಡೆದಿದೆ, ಅದಕ್ಕೆ ಅಕ್ರಮ ನಡೆದಿದೆ, ಅದಕ್ಕೆ ಏನ್ರಿ ನೋಡಿ ನೋಡಿ ಒಂದ್ ನಿಮಿಷ ಶಾಲೆ ಮಕ್ಕಳೆಲ್ಲ ಮ್ಯಾಲ ಕೂತ್ಕೊಂಡು ನೋಡಾಕ ಏನ್ ಮರ್ಯಾದೆ ಅಂತ ನಾನು ಸುಮ್ ಕೂತೀನಿ. ಇಲ್ಲಿಕಂದ್ರೆ ಅಡ್ಜಸ್ಟ್ ಮಾಡಿ ಕರಿತಿದ್ದೆ, ಎಷ್ಟು ಮಾತಾಡ್ತೀವಿ ಅಂತ ನೋಡ್ಲಿ, ಜಗತ್ ನೋಡ್ಲಿ. ನಾ ಹೇಳ್ತೀನಿ ಒಂದ್ ಮಾತು, ನಾ ಹೇಳ್ಮಾಡ ಕೇಳ್ತೀರಿ ನೋಡಿ. ವಿರೋಧಿ ಪಕ್ಷದವರು ನೀವು ಏನಂದ್ರೆ ಡಿಸಿಷನ್ ಅನ್ನ ರೀಕನ್ಸಿಡರ್ ಮಾಡಂತೇಳಿ ಕೇಳಲಿಕ್ಕೆ ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ಒಂದ್ ನಿಮಿಷ ಕೇಳಿ, ಹೆಂಗೆ ಕೇಳಬೇಕು ನೀವು ಅದನ್ನ ರೈಟಿಂಗ್ದಾಗ ಕೊಡಿ, ನನಗೆ ಕೊಟ್ಟ ನಂತರ ಅದ್ರ ಬಗ್ಗೆ ಚರ್ಚೆ ವಿಚಾರ ಮಾಡ್ತೀನಿ, ನೋಡ್ತೀನಿ, ನೋಡಿದ ನಂತರ ನಾನು ಸನತ್ ತಿಳಿಸ್ತೀನಿ. ಅವಾಗ ನೀವು ಯಾವ ತೀರ್ಮಾನ ಅಂತ ಹೇಳ್ತೀನಿ, ಆ ತೀರ್ಮಾನ ಅಂತ ನಡಿಬಹುದು. ನಮಗೆ ಒಂದು ವಿಷಯ ನೋಡಿ, ನಾ ಹೇಳ್ತೀನಿ ನಿಮ್ಗೆ ಒಂದ್ ನಿಮಿಷ ಭೋಜವ್, ನಾ ಹೇಳಿದ್ನಿ ವಿರೋಧಿ ಪಕ್ಷದವರು ಡಿಸಿಷನ್ ಅನ್ನ ರೀಕನ್ಸಿಡರ್ ಮಾಡಂತೇಳಿ ಕೇಳಿದಾರೆ. ರೀಕನ್ಸಿಡರ್ ಕೇಳಕ್ ನಿಮ್ಗೆ ಅಧಿಕಾರ ಐತಿ. ಅದ್ರ ಬಗ್ಗೆ ನೀವು ರೈಟಿಂಗ್ ನನಗೆ ಕೊಡಿ, ನಾವು ವಿಚಾರ ಮಾಡ್ತೀನಿ, ವಿಚಾರ ಮಾಡಿ ನಾನು ತೀರ್ಮಾನವನ್ನು ಆಮೇಲೆ ಹೇಳ್ತೀನಿ. ಈಗಲೇ ಕೊಡ್ತೀನಿ, ತೀರ್ಮಾನ ಹೇಳ್ತೀನಿ, ಈಗ ಒಮ್ಮೆಲೆ ಹೇಳ್ಬೇಕಿಲ್ಲ. ಕೊಡಿ ನೀವು ರೈಟಿಂಗ್ ಕೊಡಿ, ನಾನು ನೋಡಕ್ಕಾರ ಅವಕಾಶ ಐತಿ. ಈಗ ಸಭಾಪತಿಗಳೇ, ನಮ್ಮ ಮನವಿಯನ್ನೇ ನೀವು ಅರ್ಜಿಯಂತ ಪರಿಗಣಿಸಿ, ನಮ್ಮ ಮನವಿಯನ್ನೇ ಅರ್ಜಿಯಂತ ಪರಿಗಣಿಸಿ. ರವಿ ಇದಕ್ಕಿಂತ ಹೆಚ್ಚು ನಾ ಏನು ಹೇಳುದಿಲ್ಲ. ನಾ ಹೇಳಿದ್ದೀನಿ ನಿಮ್ಗೆ, ನೀವು ರೈಟಿಂಗ್ ಕೊಡಿ, ಅದನ್ನ ರೀಕನ್ಸಿಡರ್ ಮಾಡಬೇಕು ಮಾಡಬಾರ್ದು ನೋಡ್ತೀನಿ, ನೋಡಿ ನಾ ತೀರ್ಮಾನ ಕೊಡ್ತೀನಿ. ಒಂದ್ ನಿಮಿಷ
ಅಲ್ಲಿ ಅಲ್ಲಿವರೆಗೂ ನಿಯಮದಲ್ಲಿ 10 ಜನ ಎದ್ದು ನಿಂತು ಹೇಳಿದ್ರೆ ಅದನ್ನೇ ಕನ್ಸಿಡರ್ ಮಾಡಬೇಕಂತ ಇದೆ. ನಾವು ಇಷ್ಟೊಂದು ಜನ ಎದ್ದು ನಿಂತು ಹೇಳಿದ್ದೀವಿ ಇದೆ. ಇರಲಿ, ಆಯ್ತು ಸ್ವಾಮಿ, ತಪ್ಪಿ ಇರಲಿ, ಆಯಿತು, ಕೇಳಿ, 1 ನಿಮಿಷ ಕೇಳಿ. ಅರೆ ಸ್ವಾಮಿ, ನಾನು ಪೀಠಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಇಂಟರ್ಫಿಯರ್ ಮಾಡ್ತೀರಿ? ಯಾಕೆ ಇಂಟರ್ಫಿಯರ್ ಮಾಡ್ತೀರಿ? ನನಗೆ ಓದಕ್ ಬರಲ್ಲ ರೀ, ನನಗೆ ಓದಕ್ ಬರಲ್ಲ. ಆಯ್ತು, ನನಗೆ ಓದಕ್ ಬರಲ್ಲ. ನನಗೆ ನೋಡಿ, ನನಗೆ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಲಿ ಮಾತಾಡ್ತಾ ಇದ್ದೀನಿ. ನೀವು ವಿದ್ಯಾವಂತರಿದ್ದೀರಿ, ನೀವು ಓದ್ಕೊಳ್ಳಿ, ಪರವಾಗಿಲ್ಲ. ಅಯ್ಯೋ ಅಣ್ಣ, ನೋಡಿ, ನೀವು ನಮಗೆ ಒಂದೇ ಒಂದು ಮನದಾಳದ ಮಾತು ಹೇಳ್ತಾ ಇರೋದು, ಹೃದಯ ಅಂತರಾಳದ ಮಾತಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಬಹಳ ಅಗಾಧವಾದ ಗೌರವ ಅವ್ರ ಮೇಲಿದೆ. ಅವ್ರು ನಿರ್ದೋಷಿ ಅಂತ ಆಗ್ಬೇಕು ಅನ್ನೋದು ನಮ್ಮ ಬಹಳ ಬುದ್ಧಿವಂತಿಕೆ ಭಾಷಣ ಇದು. ಇಲ್ಲ ಭೋಜೇಗೌಡ್ರೆ, ಬಹಳ ಬುದ್ಧಿವಂತಿಕೆ ಭಾಷಣ ಇದು. ಅಯ್ಯೋ ರಾಮ, ನಾವು ಕಲ್ತಿದ್ವಿ, ರಾಜಕೀಯದಲ್ಲಿದ್ದು ಕಲ್ತಿದ್ವಿ. ನಮಗೂ ಗೊತ್ತಿದೆ. ನಾವು ಮಾತಾಡಲಿಕ್ಕೆ ಬರ್ಕೊಳ್ಳಿ ಅಂತ ಹೇಳ್ತಾರೆ, ಬಡ್ಕೊಳ್ಳಿ. ಏನ್ ಬರ್ಕೊಳ್ತಾರೆ? ಅವ್ರು ನಿರ್ಧಾರ ಹೇಳ್ತಾರೆ, ಅವಕಾಶ ಕೊಡೋದಿಲ್ಲ. ದಬ್ಬಾಳಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಚರ್ಚೆ ಮುಚ್ಚಿಡ್ತಾ ಇದ್ದೀರಿ ಅಂತ ಆಗುತ್ತೆ. ನೀವು ಮುಚ್ಚಿಡ್ತಾ ಇದ್ದೀರಿ. ನಾವೆಲ್ಲ ಕರೆಕ್ಟ್ ಆಗಿ ಲೀಗಲ್ ಆಗಿದ್ದೀವಿ, ಯಾವ್ದು ಲೀಗಲ್ ಆಗಿಲ್ಲ. ಅಕ್ರಮವಾಗಿ ನಿವೇಶನ ಅಕ್ರಮವಾಗಿ ಮಾಡಿದ್ದೀರಿ. ನೀವು ಲೀಗಲ್ ಆಗಿಲ್ಲ. ಒಂದ್ ನಿಮಿಷ, ನವೀನ್ ಹೇಳಿದ್ದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮೊದಲನೇ ಲೈನ್ ಓದ್ಬಿಡಿ. ನಿಲುವಳಿ ಸೂಚನೆಯನ್ನು ತರಲು ನೀಡಲಾದ ಅನುಮತಿಗೆ ಆಕ್ಷೇಪಣೆ ಬಂದಲ್ಲಿ ನೀಡಲಾದ ಅನುಮತಿಗೆ ನಾನು ಅನುಮತಿನ ಕೊಟ್ಟಿಲ್ಲ, ಮುಗಿದೋಯ್ತು. ನೀವು ಅದ ಮುಂದಿನ ಎದ್ ನಿಲ್ಲು ಪ್ರಶ್ನೆ ಬರಂಗಿಲ್ಲ. ಎದ್ ಹೆಂಗ್ ಹೇಳ್ತೀರಿ ನೀವು? ನಿಲ್ಮತಿ, ನಾನು ನಿಮಗೆ ಅನುಮತಿಯನ್ನು ಕೊಟ್ಟಿಲ್ಲ, ಮುಗಿದೋಯ್ತು. ನೀವು ಎದ್ ನಿಲ್ಲು ಪ್ರಶ್ನೆಯಲ್ಲಿ ಬರೋದು ನಿಮಗೆ? ಸಭಾಪತಿಗಳೇ, ಈಗ ಮಂಡನೆ ಇನ್ನೇನ್ ಹೇಳಿದ್ರಿ ರವಿ? ನೋಡಿ, ಸಿಟಿ ರವಿ ಅವರ, ನಾ ಹೇಳ್ತೀನಿ, ನಾನು ಎಷ್ಟೆಷ್ಟು ನನ್ನ ಪ್ರಯತ್ನಗಳನ್ನು ಮಾಡಿದೀನಿ, ಹೇಳಿದೀನಿ. 2 ಸರಿ ನೀವು ಕೊಟ್ಟಿದ್ದೀನ, ಹಿಂದಿದ್ದಾಗ ನಾವು ಕೊಟ್ಟಿದ್ದೀವಿ. ಇದು ಏನಂತಾರೆ, ಇದನ್ನ ಓದಿದೀವಿ ನಾವು, ರೂಲ್ ಅನ್ನು ಬರಂಗಿಲ್ಲ ಅಂತ ಹೇಳಿದ್ವಿ. ಸ್ಟಡಿ ಮಾಡಿದೀನಿ, ನೋಡಿ, ಎಲ್ಲ ವಿಚಾರ ಮಾಡಿ ತೀರ್ಮಾನ ಕೊಟ್ಟನು. ತೀರ್ಮಾನ ವಿರುದ್ಧ ನೀವು ನನ್ನ ಮೇಲೆ ನೀವು ಗುಬೆ ಕೊಡ್ತಿದ್ರೆ ನಾ ಏನ್ ಮಾತಾಡಕ್ಕಾಗೋದಿಲ್ಲ, ಅದು ನಿಮ್ಗೆ ಬಿಟ್ಟದ್ದು. ಈಗ ಯಾಕೆ ಬರುತ್ತೆ ಅಂತ ಕನ್ವಿನ್ಸ್ ಮಾಡಕ್ಕೆ ಕೈಯಾರ ಮುಗಿಲ್ಲ ನಾನು ಎದಕ್ಕೆ ಹೇಳ್ತೀನಿ. ನೀ ಅದಕ್ಕೆ ನನಗ ಸ್ಟಡಿ ನಿಮಗೆ ತಿಳಿದಿಲ್ಲ. ಕೊಡ್ತಾ ಇಲ್ಲ ಅವರು. ಚರ್ಚೆ ಆಗ್ತಾ ಇದೆ. ಆಲ್ರೆಡಿ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿದೆ. ಟಿವಿ ಬಿಟ್ಟೆ ಅನ್ಸಿದ್ರ ನೀವು? ಅವ್ರು ಹೇಳೋದು ಈಗ ಲೂಟ್ ಸಿಎಂ ಈಗ ಸದನ್ ಈಗ ನೀವೇನು ಅಂಟಿಸಿದ್ರಲ್ಲ ಪೇ ಸಿಎಂ ಅಂತ, ಈಗ ನಾವೇನು ಮೂಡಾ ಲೂಟ್ ಸಿಎಂ ಅಂತ ಅಂಟಿಸ್ಬೇಕಾ? ಮೂಡಾ ಲೂಟ್ ಸಿಎಂ ಅಂತ ಅರ್ಕಾವತಿ ಲೂಟಿ ಮಾಡಾಯ್ತು. ಈಗ ಮೂಡಾ ಲೂಟಿ ಅರ್ಕಾವತಿ ಒಂದ್ಸರಿ ಲೂಟ್ ಮಾಡಿ 880 ನೋಡಿ, ಅವು ಯಾವ ಕಡ್ತಕ್ಕೆ ಹೋಗೋದಿಲ್ಲ. ನೀವು ಇಷ್ಟೆಲ್ಲ ಮಂದಿ ನಿಂತು ಮಾತಾಡ್ದೆ, ಯಾವ ನನ್ನ ಅನುಮತಿಯಿಂದ ಯಾವ್ಯಾವ ಕಡ್ತಕ್ಕೆ ಹೋಗಬಾರ್ದು. ನನ್ನ ಅನುಮತಿಯನ್ನು ಪಡ್ಕೊಂಡು ಮಾತಾಡಿದವ್ರು ಮಾತ್ರ ಕಡ್ತಕ್ಕೆ ಹೋಗ್ಬೇಕು, ಯಾವ ಕಡ್ತಕ್ಕೆ ಹೋಗೋದು. ಅವ್ರು ಎಷ್ಟು ನೀವು ಒದರಾಡ್ತಿ ನೋಡೋನು. ಹೇಳೋದಕ್ಕೊಂದು ಲಿಮಿಟ್ ಇರ್ತೈತಿ. ಹೇಳೋದಕ್ಕೆ ನೋಡಿದ್ದು ಮೇಲ್ಮನೆ ಅಟ್ಲೀಸ್ಟ್ ತಿಳ್ಕೋಬೇಕು. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು ಏನೈತಿ. ನಾವೇನು ದೇವರ ಸಭಾಪತಿಗಳೇ, ಈಗ ಪೀಠಕ್ಕೆ ನಾವೀಗ ನಿಲುವಳಿ ಸೂಚನೆ ಕೊಟ್ಟಿದ್ವಿ. ನಮ್ಮ ನೋಡಿ ರವಿ, ಒಂದು ನಿಮಿಷ ನನ್ನ ಮಾತು ಕೇಳಿ. ನಾ ಹೇಳಿದ್ದೀನಿ ನಿಮಗೆ, ನೀವು ನಿಲುವಳಿ ಕೊಟ್ಟಿದ್ರಿ, ಅದು ಎಲ್ಲರಿಗೂ ಬಂದಿರುತ್ತೇನೆ. ಅವ್ರು 2 ಓದಿ 2 ರೆಕಾರ್ಡ್ ಮಾಡೋಣ ಅಂತ ನಾನು ಹೇಳಿದೆ. ಆಮೇಲೆ ಅವ್ರು ಕಡ್ತಕ್ಕೆ ಹೋಗ್ಬಾರ್ದು ಅಂತ ಹೇಳಿದೆ.
ಇಷ್ಟೆಲ್ಲ ಆಯ್ತಲ್ಲ ಈಗ ಹೇಳಿದ್ರಿ ಆಯ್ತು ಅದನ್ನ ಕೊಡ್ತೀನಿ ಕೊಡಿ ಅಂತ ನಾವೀಗ ಹೇಳಿದ್ರಿ. ನಿಮ್ಮನ್ನ ಒಂದ್ ನಿಮಿಷ ಕೇಳಿ ಪುನರ್ಪರಿಶೀಲನೆ ಕೊಡ್ತೀನಿ. ಮಾಡಿ ಕನ್ವಿನ್ಸ್ ಮಾಡಕ್ಕೂ ಅವಕಾಶ ಕೊಡದೇ ಇದ್ರೆ ನಾವು ಅಲ್ಲಲ್ಲ, ಈಗ ಈಗ ನಾವೆಲ್ಲರೂ ಕನ್ವಿನ್ಸ್ ಕಾರ್ಯನಿರ್ವಹಿಸಬೇಕಾಗಿದೆ ಮಾಡಕ್ಕಿಲ್ಲ. ನಿಯಮದ ಪ್ರಕಾರ ನನಗೆ ಕನ್ವಿನ್ಸ್ ಆಗಿದೆ. ಪೀಠವು ನಿಯಮದಡಿ ನನಗೆ ಕನ್ವಿನ್ಸ್ ಆಗಿದೆ. ನನಗೆ ಕನ್ವಿನ್ಸ್ ಆದಲ್ಲೇ ನಾ ಡಿಸಿಷನ್ ಕೊಟ್ಟಿನಿ. ಈಗ ಹಿಂದೆ ಕನ್ವಿನ್ಸ್ ಮಾಡಕ್ ಬಿಟ್ಟೇ ಇಲ್ಲ. ಇದ್ರ ಮೇಲೆ ಗೊತ್ತಾಗುತ್ತಿಲ್ಲ. ಯಾವ ಹಿನ್ನೆಲೆಯಲ್ಲಿ ಯಾವ ಈಗ ನಿಯಮದಲ್ಲಿ ನೋಡಿ, ಬರುತ್ತೆ ಅಂತ ನೀವು ಪೀಠವನ್ನು ಕನ್ವಿನ್ಸ್ ಮಾಡಕ್ ನೀವು ಕೊಡ್ಬೇಕಲ್ಲ ಲಾಸ್ಟ್ ಟೈಮ್ ಅವಕಾಶ. ತಂದಿದ್ರಿ, ತಂದಾಗ ಕೊಟ್ಟಿನಿಲ್ಲ. ಲಾಸ್ಟ್ ಟೈಮ್ ತಂದಿರಿ ಕೊಟ್ಟಿರಿ, 2 ಬಿಲ್ ಕೊಟ್ಟಿನಿ. ಇಲ್ಲ, ಈ ವಿಷಯದಲ್ಲಿ convince ಮಾಡಕ್ಕೆ ಅವಕಾಶ ಕನ್ವರ್ಟ್ ಮಾಡಿ ಕೊಟ್ಟಿಲ್ಲ. 330 ಕನ್ವರ್ಟ್ ಮಾಡೀನಿ. ಆಪರ್ಚುನಿಟಿ ಕೊಡ್ಬೇಕಂತ ನೀವು ಆಪರ್ಚುನಿಟಿ ಕೊಡದೆ ನೀವು ರಿಜೆಕ್ಟ್ ಮಾಡಿದ್ರಿಂದ ನಾವು ಇಷ್ಟನ್ನು ಕೇಳಬೇಕಾಗಿದೆ. ನಮ್ದೇನೋ ಕೇಳಿದ್ರೆ ನಾವು ಹೇಳಿದ್ಮೇಲೆ ನೋಡಿದ್ನಲ್ಲ ಮಾತಾಡಿದ್ರಲ್ಲ ಅವಕಾಶ ಇಡೀ ಕೇಸ್ ರಿಜೆಕ್ಟ್ ಮಾಡಿದ್ರಲ್ಲ, ಇಡೀ ಬಗ್ಗೆ ಅಸೆಸ್ಮೆಂಟ್ ಮೋಷನ್ ಒಂದೊಂದು ಗಂಟೆ ನೋಡಿ ಜಗತ್ತೆಲ್ಲ ನೋಡಿ ಸರಿ ಆಯ್ತಾ? ನಿಮ್ದೆಲ್ಲ ರಾಜ್ಯ ಎಲ್ಲ ನೋಡಿ ಜಗತ್ತೆಲ್ಲ ನೋಡಿ ನಿಮ್ದೆಲ್ಲ ಒಂದು ಅವಕಾಶ ಮಾಡಿ ಒಂದು ಅವಕಾಶ ಈಗ ಮಾಡಿ ಕೊಟ್ಟಿರಿ. ಒಂದು ನಮಗೆ ಐತಿಲ್ಲ ನನ್ನ ಬಾಯಿಗೆಲ್ಲ ಇಷ್ಟೊಂದು ಒಂದ್ ನಿಮಿಷ ಈಗ ಕೊಟ್ಟಿರಿ. ಕಳಕಳಿಯಿಂದ ನೀವು ಮನವಿ ಮಾಡ್ತಾ ಇದ್ದೀರಿ. ಅವ್ರನ್ನೆಲ್ಲರನ್ನು ದಯಮಾಡಿ ಒಂದೊಂದು ಗಂಟೆ ಕೂರಿಸಿ ಅವ್ರ ಹತ್ರನೇ ಕೇಳ್ಕೊಂತೀವಿ ನಾವು. ಅವ್ರಿಗೆ ಅವಕಾಶ ಕೊಡಿ ಅಲ್ಲಿ ಮೇಲ್ಪೀಠದ ಮೇಲೆ ಎಲ್ಲರೂ ಅವರೇ ಅವ್ರ ಹತ್ರ ಎಲ್ಲರೂ ಅವರೇ ಈಗ ಕೊಟ್ಟಿರಿ. ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ, ಮಾಡಿ ತೀರ್ಮಾನ ಮಾಡ್ತೀನಿ. ಇದನ್ನ ಕೊಟ್ಟು ನಾನು ನೋಡ್ತೀನಿ, ನೋಡಿದ ನಂತರ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಕಾಲಿಂಗ್ ಅಟೆನ್ಷನ್ ಗಮನಿಸುವ ಸೂಚನೆ ವೆಂಕಟೇಶ್ ಐವಾನ್ ಡಿಸೋಜಾ ಹಾಗೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.